ಅನಾಥ ಮಕ್ಕಳ ನೇರಳೆ ಹಣ್ಣು ವ್ಯಾಪಾರ. ಒಂದು ಊರಿನಲ್ಲಿ ಕಮಲಾರಂಗಯ್ಯ ಅನ್ನುವ ಗಂಡ ಹೆಂಡತಿಯರು ಇದ್ರು. ಅವರಿಗೆ ಇಬ್ರು ಮಕ್ಕಳು. ಅವರ ಮಗಳ ಹೆಸರು ಜೋಷ್ನಾ, ಅವರ ಮಗನ ಹೆಸರು ವಿಷ್ಣು. ಕಮಲ ಹಾಗೂ ರಂಗಯ್ಯ ಇಬ್ರು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಕಷ್ಟಪಟ್ಟು ದುಡಿದು ಅವರಿಬ್ರು ಹಣ ಸಂಪಾದನೆ ಮಾಡ್ತಾ ಇದ್ರು. ಆ ಹಣದಲ್ಲೇ ಅವರ ಮಕ್ಕಳಿಬ್ರನ್ನ ಓದಿಸ್ತಾ ಇದ್ರು. ಏನು ಈ ನಡುವೆ ಮಳೆ ಜಾಸ್ತಿ ಉಯ್ತಾ ಇದೆ. ಒಂದು ವರ್ಷದಿಂದ ಬೆಳೆದಿರುವ ಬೆಳೆ ಎಲ್ಲಿ ನಾಶ ಆಗುತ್ತೆ ಅಂತ ಭಯ ಆಗ್ತಿದೆ. ಈ ಸಲ ನಾವು ಬೆಳೆದಿರುವ ಬೆಳೆ ನಾಶ ಆದ್ರೆ ಆಮೇಲೆ ಜಮೀನ್ದಾರರು ಸುಮ್ಮನೆ ಇರಲ್ಲ. ಅವರ ಹೊಲದಲ್ಲಿ ಕೆಲಸ ಮಾಡುವ ಎಲ್ಲರನ್ನೂ ತೆಗ್ದಾಕ್ತಾರೆ. ನೀನು ಹೇಳೋದು ಕೂಡ ನಿಜಾನೇ. ಆದರೆ ನಾವೇನು ಮಾಡೋದು ಹೇಳು? ಮಳೆಯನ್ನು ನಿಲ್ಲಿಸುವುದು ಆ ದೇವರ ಕೈಯಲ್ಲಿದೆ. ಆ ವೆಂಕಟೇಶ್ವರ ಸ್ವಾಮಿ ಏನು ಆಲೋಚನೆ ಮಾಡ್ತಾರೋ ಅದೇ ನಡೆಯುತ್ತೆ. ಈ ಸಮಯದಲ್ಲಿ ಮಳೆ ಬರಬಾರ್ದು ಅಂತ ದೇವರಿಗೆ ಪೂಜೆ ಮಾಡಬೇಕು ರೀ. ನಾವು ಎಷ್ಟೋ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿದ್ದೀವಿ. ಇವಾಗ ಮಳೆ ಬಂದ್ರೆ ಬೆಳೆ ಬೆಳೆದು ಕೈ ಸೇರುವ ಸಮಯದಲ್ಲಿ ಮಳೆ ಬಂದು ಎಲ್ಲನೂ ನಾಶ ಆಗ್ಬಿಡುತ್ತೆ ರೀ. ಈ ರೀತಿ ಎಷ್ಟೋ ಸಲ ನಡೆದಿದೆ. ಈ ಸಲ ಆದ್ರೂ ಹಾಗೆ ನಡಿಬಾರ್ದು ಅಂತ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಬೇಕು. ಹಾಗೆ ಕಮಲಾರಂಗಯ್ಯ ಇಬ್ರು ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಮಕ್ಕಳಿಬ್ರು ಆವಾಗ್ಲೇ ಮನೆಗೆ ಬಂದ್ರು. ಬೆಳಿಗ್ಗೆ ಎದ್ದು ಆಟಾಡಕ್ಕೆ ಹೋಗಿದ್ದು, ಇವಾಗ್ಲಾ ಮನೆಗೆ ಬರೋದು? ಅಮ್ಮ, ರಜೆ ಸಿಗುವಾಗನೇ ಆಟಾಡ್ಬೇಕು. ರಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮಿಂದ ಆಟಾಡಕ್ಕೆ ಆಗುತ್ತಾ ಅಮ್ಮ, ನೀವೇ ಹೇಳಿ? ಹೌದಮ್ಮ, ಇನ್ನು ಸ್ವಲ್ಪ ದಿನದಲ್ಲಿ ಶಾಲೆ ಆರಂಭವಾಗುತ್ತೆ. ಅವಾಗ ಎಲ್ಲರೂ ಓದೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಹೋಮ್ವರ್ಕಲ್ಲೇ ನಮ್ಮ ದಿನಗಳು ಕಳೆಯುತ್ತೆ. ಅದಕ್ಕೇನೆ ಇವಾಗಲೇ ಆಟ ಆಡ್ತಿದ್ದೀವಿ. ಆಟ ಆಡೋದು ಒಳ್ಳೆ ಕೆಲ್ಸನೇ, ನಾನೇನು ಬೇಡ ಅಂತ ಹೇಳಲಿಲ್ಲ. ಆಟ ಆಡುವುದರ ಜೊತೆಗೆ ನೀವು ತುಂಬಾ ಕೆಲಸಗಳನ್ನ ಕಲ್ತ್ಕೋಬೇಕಲ್ವಾ? ಬಾಲ್ಯದ ವಯಸ್ಸು ಹೋದ್ರೆ ಮತ್ತೆ ಬರಲ್ಲ. ಈ ಸಮಯದಲ್ಲಿ ನಾವೇನ್ ಕಲಿಬೇಕು? ದೇವರ ಬಗ್ಗೆ ನೀವು ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಬೇಕು. ನಮ್ಮ ಮನೆ ದೇವರಾದ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಎಲ್ಲ ವಿಚಾರವನ್ನು ತಿಳ್ಕೋಬೇಕು. ಅದು ಮಾತ್ರವಲ್ಲ, ಪೂಜಾ ವಿಧಾನವನ್ನು ಕೂಡ ನೀವು ಕಲ್ತ್ಕೋಬೇಕು. ಹೀಗೆ ಮಾಡೋದ್ರಿಂದ ಏನು ಉಪಯೋಗ? ಭಕ್ತಿ ವಿಚಾರದಲ್ಲಿ ಈ ರೀತಿಯೆಲ್ಲ ನೀವು ಮಾತಾಡಬಾರ್ದು. ಈ ವಿಚಾರ ನಿಮ್ಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಗೊತ್ತಾಗುತ್ತೆ. ಮೊದಲು ನೀವು ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಕಮಲ ಆ ದಿನ ರಾತ್ರಿ ಮಕ್ಕಳು ಮಲಗುವಾಗ ಸ್ವಾಮಿಯ ಕತೆಗಳನ್ನ ಹೇಳ್ತಾ ಇದ್ಲು. ಹೀಗೆ ಪ್ರತಿದಿನ ರಾತ್ರಿ ಮಕ್ಕಳಿಗೆ ವೆಂಕಟೇಶ್ವರ ಸ್ವಾಮಿ ಕತೆಗಳನ್ನ ಹೇಳಿ ಅವರನ್ನ ಮಲಗಿಸ್ತಾ ಇದ್ಲು. ಆವಾಗವಾಗ ಮಕ್ಕಳಿಗೆ ಪೂಜೆ ಮಾಡುವ ವಿಧಾನನೂ ಕಲಿಸ್ಕೊಡ್ತಾ ಇದ್ಲು. ನೋಡಿ ಮಕ್ಕಳೇ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಸ್ನಾನ ಮಾಡಿ ವೆಂಕಟೇಶ್ವರ ಸ್ವಾಮಿ ಮುಂದೆ ಕೂತ್ಕೊಂಡು ಸುಪ್ರಭಾತ ಆಡಬೇಕು. ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತ ಅಂದ್ರೆ ತುಂಬಾ ಇಷ್ಟ. ಖಂಡಿತವಾಗಿ ಹಾಡ್ತೀವಪ್ಪ. ಅಮ್ಮ ನಮಗೆ ಸುಪ್ರಭಾತವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೇನೆ ನಿಮ್ಗೆ ಒಂದು ಮುಖ್ಯವಾದ ವಿಚಾರವನ್ನು ಹೇಳಬೇಕು. ಯಾವಾಗ ಯಾವ ಸಮಸ್ಯೆ ಬಂದ್ರೂ ಕೂಡ ಅವರ ಜೊತೆ ಇವರ ಜೊತೆ ಅಂತ ಹೋಗಿ ಕೇಳ್ಬೇಡಿ. ಒಂದೇ ಕಡೆ ಶ್ರದ್ಧೆಯಿಂದ ಕೂತ್ಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ. ನಿಮ್ಮ ಕಷ್ಟವನ್ನು ನಷ್ಟವನ್ನು ಎಲ್ಲವನ್ನೂ ಸ್ವಾಮಿ ಜೊತೆ ಹೇಳಿ. ಅವ್ರನ್ನ ಬಿಟ್ರೆ ನಿಮ್ನ ಯಾರು ಕೂಡ ಕಾಪಾಡಲ್ಲ. ಸರಿ ಅಮ್ಮ, ನಮಗೆ ಯಾವ ತೊಂದರೆ ಬಂದ್ರೂ ಕೂಡ ವೆಂಕಟೇಶ್ವರ ಸ್ವಾಮಿನ ನೆನೆಸ್ಕೊಳ್ತೀವಿ. ಹಾಗೆ ಮಕ್ಕಳಿಗೆ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಭಕ್ತಿ ಹೆಚ್ಚಾಗ್ತಾನೆ ಇತ್ತು. ಹೀಗಿರುವಾಗ ಒಂದಿನ ರಂಗಯ್ಯ ಹಾಗೂ ಕಮಲ ಇಬ್ರು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ದಿನ ಸಂಜೆ ಸಮಯ ಅವರಿಬ್ರು ಹೊಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಮಳೆ ಸುರಿಯಕ್ಕೆ ಶುರುವಾಯಿತು. ಇವಾಗೆಲ್ಲ ಹೇಗೆ ಪದೇ ಪದೇ ಈ ಮಳೆ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ರೀ. ಮಧ್ಯಾಹ್ನ ಹೊಲದಲ್ಲಿ ಕೆಲಸ ಮಾಡುವಾಗ ವಿಪರೀತ ಬಿಸಿಲಿತ್ತು. ಇವಾಗ ನೋಡಿ ಎಷ್ಟು ಜೋರಾದ ಮಳೆ ಇದೆ ಅಂತ. ಈ ರೀತಿ ಮಳೆಯಲ್ಲಿ ಮನೆಗೆ ಹೋಗೋದು ತುಂಬಾ ಕಷ್ಟ. ಮಳೆ ಕಡಿಮೆಯಾಗುವ ತನಕ ಆ ಮರದತ್ರ ನಿಂತ್ಕೊಳ್ಳೋಣ ರೀ. ಹಾಗೆ ಅಂದ್ಕೊಂಡು ಕಮಲ ಹಾಗೂ ರಂಗಯ್ಯ ಇಬ್ರು ಒಂದ್ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ರು. ಹೀಗಿರುವಾಗ ಈ ಕಡೆ ಮನೆಯಲ್ಲಿ ಮಕ್ಕಳು ಇಬ್ರು ಕೂಡ ತಂದೆ ತಾಯಿ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ರು. ಇವಾಗನೇ ಮಳೆ ಬರಬೇಕಾ? ಈ ಸಮಯದಲ್ಲಿ ಅಪ್ಪ ಅಮ್ಮ ಬರ್ತಾ ಇರ್ತಾರೆ. ಮಳೆಯಲ್ಲಿ ಎಲ್ಲಿ ಸಿಗಾಕೊಂಡ್ರೋ ಏನೋ. ಈ ಮಳೆಗೆ ಸಮಯ ಎಲ್ಲ ಏನು ಗೊತ್ತಾಗಲ್ಲ, ಬರ್ತಾನೆ ಇರುತ್ತೆ. ಹಾಗೆ ಮಕ್ಕಳಿಬ್ರು ತಂದೆ ತಾಯಿ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇದ್ರು. ಹೀಗಿರುವಾಗ ಮರದ ಕೆಳಗಡೆ ನಿಂತ್ಕೊಂಡು ರಂಗಯ್ಯ ಹಾಗೂ ಕಮಲ ಇಬ್ರು ಕುಟುಂಬದ ಬಗ್ಗೆ ಮಾತಾಡ್ತಿದ್ದಾಗ ಆ ಕಡೆ ಬರ್ತಾ ಇದ್ದ ಒಂದು ಲಾರಿ ಅವರನ್ನ ಗುದ್ದಿ ಅಲ್ಲಿಂದ ಹೋಗ್ಬಿಡ್ತು. ಪಾಪ ಸ್ವಲ್ಪ ಸಮಯದಲ್ಲಿ ರಂಗಯ್ಯ ಹಾಗೂ ಕಮಲ ಇಬ್ರು ಪ್ರಾಣನ ಬಿಟ್ಬಿಟ್ರು. ಅದನ್ನ ನೋಡಿದ ಅಕ್ಕದ ಪಕ್ಕದಲ್ಲಿರೋರು ಅವರ ದೇಹಗಳನ್ನ
ಅವರ ಮನೆಗೆ ಎತ್ಕೊಂಡ್ ಬಂದ್ರು. ಅಯ್ಯೋ, ಇದೆಲ್ಲ ಹೇಗೆ ನಡೀತು? ನಿಮ್ಮ ತಂದೆ ತಾಯಿ ಮಳೆ ಬರ್ತಾ ಇದೆ ಅಂತ ಒಂದ್ ಮರದ ಹತ್ರ ನಿಂತ್ಕೊಂಡಿದ್ರಮ್ಮ. ಆ ಕಡೆ ಬಂದಲಾರೆ ನೋಡದೆ ಅವ್ರನ್ನ ಗುದ್ಕೊಂಡು ಹೋಗ್ಬಿಡ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೋ, ಅಷ್ಟರಲ್ಲಿ ಅವರು ಜೀವನ ಕಳ್ಕೊಂಡಿದ್ದಾರೆ. ಹಾಗೆ ನಡೆದಿದ್ದೆಲ್ಲಾನು ಕೇಳಿದ ಮಕ್ಳಿಬ್ರು ಜೋರಾಗಿ ಅಳ್ತಾ ಇದ್ರು. ಆವಾಗ ಮಕ್ಳನ್ನ ಊರಿನವರು ಎಲ್ರೂ ಸಮಾಧಾನ ಮಾಡಿದ್ರು. ಆಮೇಲೆ ಅವ್ರಿಗೆ ಮಾಡ್ಬೇಕಾಗಿರುವ ಅಂತಿಮ ಸಂಸ್ಕಾರನ ಮಾಡಿ ಮುಗಿಸಿದ್ರು. ಮಕ್ಳೇ, ನಿನ್ನೆಯಿಂದ ನೀವು ಏನೂ ತಿನ್ಲಿಲ್ಲ. ದಯವಿಟ್ಟು ಈ ಆಹಾರವನ್ನು ತಿನ್ನಿ. ಏನು ತಿನ್ನದಿದ್ರೆ ನಿಮ್ಗೆ ಆಯಾಸ ಆಗುತ್ತೆ. ನಿಮ್ಗೆ ಆಯಾಸ ಆದ್ರೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ಇಲ್ಲಿ ನೋಡಮ್ಮ, ನೀನು ದೊಡ್ಡವಳು, ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಆವಾಗ ತಾನೇ ನಿನ್ ತಮ್ಮನಿಗೆ ಧೈರ್ಯ ಹೇಳಲಿಕ್ಕೆ ಸಾಧ್ಯ. ಹಾಗೆ ಜಾನಕಿ ಅಮ್ಮ ಮಕ್ಳಿಗೋಸ್ಕರ ತಗೊಂಡ್ ಬಂದ ಆಹಾರನ ಅಲ್ಲೇ ಇಟ್ಬಿಟ್ಟು ಅವ್ರು ಅಲ್ಲಿಂದ ಮನೆಗೆ ಹೋದ್ರು. ತಮ್ಮ, ನಿನ್ನೆಯಿಂದ ನೀನು ಏನು ತಿನ್ಲಿಲ್ಲ. ಇವಾಗಾದ್ರೂ ಈ ರೊಟ್ಟಿನ ತಿನ್ನು. ನೀನು ಕೂಡ ಈ ರೊಟ್ಟಿಯನ್ನು ತಿಂದು ಹಸಿವನ್ನು ತೀರಿಸಿಕೋ. ಹಾಗೆ ಮಕ್ಳಿಬ್ರು ಆ ಆಹಾರನ ತಿಂದ್ರು. ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ರು. ಅವರು ಸಂಪಾದನೆ ಮಾಡೋದ್ರಿಂದ ನಾವು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೋ. ಆದ್ರೆ ಅವ್ರು ನಮ್ಮನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಇವಾಗ ನಾವೇ ಕಷ್ಟಪಟ್ಟು ನಮ್ ಜೀವನನ ನಡೆಸ್ಬೇಕು. ಹೌದಕ್ಕ, ನಿಜಾನೇ. ನಾವು ಹೇಗೆ ಹಣ ಸಂಪಾದನೆ ಮಾಡೋದು? ನಾವು ಶಾಲೆಗೆ ಕೂಡ ಹೋಗ್ಬೇಕು. ಓದ್ಬೇಕು ಅಂದ್ರೆ ಶಾಲೆಗೆ ಹೋಗ್ಲೇಬೇಕು. ಶಾಲೆಗೆ ಹೋಗ್ಬೇಕಂದ್ರೆ ಫೀಸ್ ಕಟ್ಬೇಕು. ನಾವು ಓದ್ಕೊಂಡು ಹೇಗೆ ಹಣ ಸಂಪಾದನೆ ಮಾಡೋದು? ಆದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರಿ, ಏನ್ ಮಾಡೋದು? ನಾಳೆ ನಾವಿಬ್ರು ಹೊರಗಡೆ ಹೋಗಿ ಏನಾದ್ರೂ ಕೆಲಸ ಹುಡ್ಕೋಣ. ಹಾಗೆ ಮರುದಿನ ಬೆಳಗ್ಗೆ ಮಕ್ಳಿಬ್ರು ಬೇಗನೆ ಎದ್ದು ಆ ಊರಿನಲ್ಲಿರುವ ಎಲ್ಲ ಅಂಗಡಿಗೂ ಹೋಗಿ ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಅಂತ ಎಲ್ಲರ ಹತ್ರನೂ ಕೇಳ್ತಾ ಇದ್ರು. ಆದ್ರೆ ಯಾರು ಕೂಡ ಮಕ್ಳಿಗೆ ಕೆಲ್ಸ ಕೊಡ್ಲಿಲ್ಲ. ಯಾರು ಕೂಡ ನಮ್ಗೆ ಕೆಲ್ಸ ಕೊಡ್ತಾ ಇಲ್ಲ. ನಾವು ಹೇಗೆ ಹಣ ಸಂಪಾದನೆ ಮಾಡೋದು? ಅಕ್ಕ, ನಿನಗೆ ನೆನ್ಪಿದೆಯಾ, ನಮಗೇನಾದ್ರೂ ಕಷ್ಟ ಬಂದ್ರೆ ವೆಂಕಟೇಶ್ವರ ಸ್ವಾಮಿನ ನೆನ್ಸ್ಕೋಬೇಕು ಅಂತ ಅಮ್ಮ ನಮ್ಗೆ ಹೇಳಿದಾರಲ್ವಾ? ನಾವು ನಾಳೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡೋಣ. ಅವರು ಖಂಡಿತವಾಗಿ ನಮ್ಗೆ ದಾರಿ ತೋರಿಸ್ತಾರೆ. ಹಾಗೆ ಜೋಷ್ನಾ ಹಾಗೂ ವಿಷ್ಣು ಇಬ್ರು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಅವರು ಅಂದ್ಕೊಂಡ ಹಾಗೇನೆ ಮರುದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಇಬ್ರು ತಯಾರಾದ್ರು. ಆಮೇಲೆ ಸ್ವಾಮಿಯ ಫೋಟೋ ಮುಂದ್ಗಡೆ ಕೂತ್ಕೊಂಡು ಕೈ ಮುಗ್ದ ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಳ್ತಾ ಇದ್ರು. ಸ್ವಾಮಿ, ತಂದೆ ತಾಯಿ ಇಬ್ರು ಇವಾಗ ನಿಮ್ಮ ಹತ್ರನೇ ಬಂದ್ಬಿಟ್ರು. ಅವ್ರಿರುವಾಗ ನಮಗೆ ಯಾವ ಕಷ್ಟನೂ ಇರ್ಲಿಲ್ಲ. ಆದ್ರೆ ಇವಾಗ ನಾವು ಓದ್ಬೇಕು ಅಂದ್ರೆ ಸಂಪಾದನೆ ಮಾಡ್ಲೇಬೇಕು. ಸಂಪಾದನೆ ಮಾಡ್ಕೊಂಡು ಓದೋದು ಅಂದ್ರೆ ಕಷ್ಟವಾದ ಕೆಲಸ. ಹೌದು ಸ್ವಾಮಿ, ಯಾರು ನಮ್ಗೆ ಕೆಲಸ ಕೊಡ್ತಾನೆ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕನಿಷ್ಠ ಊಟ ಮಾಡ್ಬೇಕಾದ್ರೂ ಏನಾದ್ರೂ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ಬೇಕು. ನೀವೇ ನಮ್ಗೆ ದಾರಿ ತೋರಿಸ್ಬೇಕು. ನೀವೇ ನಮ್ಮನ್ನು ಕಾಪಾಡಬೇಕು. ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ. ಹಾಗೆ ಅವರಿಬ್ರು ಕೂಡ ಮನಸಾರಿ ಅವರ ಕಷ್ಟಗಳನ್ನ ಸ್ವಾಮಿಯ ಹತ್ತಿರ ಹೇಳಿದಾಗ ಸ್ವಲ್ಪ ಸಮಯದಲ್ಲೇ ವೆಂಕಟೇಶ್ವರ ಸ್ವಾಮಿ ಮನೆಯಲ್ಲಿ ಪ್ರತ್ಯಕ್ಷವಾದ್ರು. ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋಗ್ಬೇಕು ಅಂತ ಇದ್ದೀರಾ. ಈ ಧೈರ್ಯ ನನಗೆ ತುಂಬ ಇಷ್ಟವಾಗಿದೆ. ನಿಮ್ಮ ಕಷ್ಟವನ್ನು ದೂರ ಮಾಡಿ ಏನಾದರೂ ಮಾಯ ಮಾಡಿ ಆಶೀರ್ವದಿಸಿ ಅಂತ ಕೇಳಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಲು ಸಹಾಯ ಮಾಡಿ ಅಂತ ಕೇಳುತ್ತಿದ್ದೀರಾ. ನಿಮ್ಮಂಥವರಿಗೆ ನಾನು ಖಂಡಿತವಾಗಿಯೂ ಸಹಾಯ ಮಾಡುತ್ತೀನಿ. ತಗೊಳ್ಳಿ, ಈ ಗಿಡವನ್ನು ತೆಗೆದುಕೊಳ್ಳಿ. ಹಾಗೆ ಸ್ವಾಮಿ ಆ ಮಕ್ಕಳಿಗೋಸ್ಕರ ಒಂದು ನೇರಳೆ ಗಿಡನ ಕೊಟ್ರು. ಸ್ವಾಮಿ, ಇದು ಯಾವ ಗಿಡ? ಈ ಗಿಡ ನೇರಳೆ ಹಣ್ಣಿನ ಗಿಡ. ನಿಮ್ಮ ಮನೆಯ ಮುಂದೆ ನೆಡಿ. ಈ ಮರ ಪ್ರತಿದಿನ ಒಳ್ಳೆ ಹಣ್ಣನ್ನು ಕೊಡುತ್ತೆ. ನೇರಳೆ ಹಣ್ಣಿನ ವ್ಯಾಪಾರ ಮಾಡಿ ಹಣವನ್ನು ಸಂಪಾದಿಸಿ ಸಂತೋಷವಾಗಿ ಜೀವನವನ್ನು ಮಾಡಿ. ಈ ಮರ ಪ್ರತಿದಿನ ತುಂಬ ಹಣ್ಣನ್ನು ಕೊಡುತ್ತೆ. ಈ ಗಿಡಕ್ಕೆ ಒಂದು ಹನಿ ನೀರನ್ನು ಕೂಡ ಹಾಕುವುದು ಬೇಡ. ಎಷ್ಟು ಬಿಸಿಲಿದ್ದರೂ ಈ ಗಿಡ ತಡೆಯುತ್ತೆ. ಎಂಥ ಗಾಳಿ ಇದ್ರೂ ಕೂಡ ಈ ಗಿಡ ತಡೆಯುತ್ತೆ. ತುಂಬಾ ಧನ್ಯವಾದಗಳು ಸ್ವಾಮಿ. ನಮ್ಮ ಸಮಸ್ಯೆಯನ್ನು ತೀರಿಸಿದ್ರಿ. ನಮಗೆ ಒಂದು ವ್ಯಾಪಾರವನ್ನು ಏರ್ಪಾಡು ಮಾಡಿದ್ದೀರಾ. ಹಾಗೆ ಮಕ್ಳಿಬ್ರು ಸ್ವಾಮಿಗೆ ಕೈ ಮುಗ್ದು ಧನ್ಯವಾದ ತಿಳಿಸಿದ್ರು. ಸ್ವಾಮಿ ಮಕ್ಕಳನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ತಕ್ಷಣ ಸ್ವಾಮಿ ಹೇಳಿದಾಗೆ ಮಕ್ಕಳು ಮನೆ ಹೊರಗಡೆ ಆ ನೇರಳೆ ಗಿಡನ ಇಟ್ರು.
ಮರುದಿನಾನೇ ಆ ನೇರಳೆ ಗಿಡ ದೊಡ್ಡ ಮರವಾಗಿ ಬೆಳೆದು ಅದರಲ್ಲಿ ಸುಮಾರು ಹಣ್ಣುಗಳು ಬಿಟ್ಟಿತ್ತು. ಆ ಹಣ್ಣುಗಳನ್ನೆಲ್ಲ ಮಕ್ಕಳು ಬುಟ್ಟಿಯಲ್ಲಿ ತಗೊಂಡು ಹಾಕೊಂಡು ಆಮೇಲೆ ಸಂತೆಗೆ ವ್ಯಾಪಾರಕ್ಕೋಸ್ಕರ ಹೊಟ್ಟೋದ್ರು. ತಾಜಾ ತಾಜಾ ನೇರಳೆ ಹಣ್ಣು, ಬನ್ನಿ ಅಮ್ಮ ಬನ್ನಿ. ಇಷ್ಟು ತಾಜಾವಾದ ನೇರಳೆ ಹಣ್ಣು ನಿಮಗೆ ಎಲ್ಲೂ ಸಿಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳು ವ್ಯಾಪಾರ ಮಾಡ್ತಾ ಇದ್ದಾಗ ಬರೀ 1 ಗಂಟೆ ಸಮಯದಲ್ಲಿ ಅವ್ರ ಹತ್ರ ಇದ್ದ 5 ಕೆಜಿ ನೇರಳೆ ಹಣ್ಣುಗಳು ವ್ಯಾಪಾರ ಆಯಿತು. ಅವ್ರಿಗೆ ಅದ್ರ ಮೂಲಕ ಒಳ್ಳೆ ಲಾಭನೂ ಸಿಕ್ತು. ಸ್ವಾಮಿಯವರು ಕೊಟ್ಟಂತಹ ಗಿಡದಿಂದ ಹಣ್ಣುಗಳು ಚೆನ್ನಾಗಿ ಬೆಳೆದಿದೆ. ಅದರ ಮಾರಾಟದಿಂದ ನಮ್ಗೆ ಒಳ್ಳೆ ಲಾಭ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಶಾಲೆ ಆರಂಭವಾಗುತ್ತೆ. ನಾವು ಮನೆಗೆ ಬೇಕಾದ ವಸ್ತುಗಳ ಜೊತೆ ಪುಸ್ತಕಗಳನ್ನು ಕೂಡ ತಗೋಬಹುದು. ಪ್ರತಿದಿನ ತರಗತಿ ಮುಗಿದ ನಂತರ ಬಜಾರಿಗೆ ಬರೋಣ. ಬಜಾರಿಗೆ ಬಂದು ಚೆನ್ನಾಗಿ ವ್ಯಾಪಾರ ಮಾಡಿ ರಾತ್ರಿ ಮನೆಗೆ ಹೋಗಿ ಚೆನ್ನಾಗಿ ಓದೋಣ. ಹಾಗೆ ಮಕ್ಕಳಿಬ್ರು ಸ್ವಾಮಿ ಕೊಟ್ಟ ಆ ನೇರಳೆ ಮರದಿಂದ ಸಿಗುವ ನೇರಳೆ ಹಣ್ಣುಗಳನ್ನ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನಾನ ತುಂಬಾ ಚೆನ್ನಾಗಿ ಬಾಳ್ತಾ ಇದ್ರು. ಒಂದೂರಿನಲ್ಲಿ ಲಲಿತಾ ಕವಿತಾ ಅನ್ನುವ ಇಬ್ರು ಹೆಣ್ಮಕ್ಳು ಇದ್ರು. ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ಅಕ್ಕ ತಂಗಿಯರು, ಪಾಪ ಅನಾಥರು. ಒಂದು ಅಪಘಾತದಲ್ಲಿ ಅವರ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ರು. ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯರು. ಇಲ್ಲಿ ನೋಡಿ ಕವಿತಾ, ನಾನು ತಯಾರಾಗಿದ್ದೀನಿ, ನೀನು ಬೇಗ ಹೋಗಿ ತಯಾರಾಗಿ ಬಿಟ್ಟು ಬಾ. ನಾವು ಇವತ್ತು ಶನಿವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಕ್ಕ, ನಾನು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ತಯಾರಾಗಿದ್ದೀನಿ. ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ. ಪ್ರತಿ ಶನಿವಾರ ನಾವಿಬ್ರು ಖಂಡಿತ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಜೀವಂತವಾಗಿದ್ದಾಗ ಅಪ್ಪ ಅಮ್ಮ ಇಬ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ಇವಾಗ ಅಪ್ಪ ಅಮ್ಮ ಇಬ್ರು ಇಲ್ಲ, ಆದ್ರಿಂದ ನಾವೇ ಬೆಳಗ್ಗೆ ಎದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗಂತ ಮಾತಾಡ್ಕೊಂಡು ಲಲಿತಾ ಹಾಗೂ ಕವಿತಾ ಇಬ್ರು ಅದೇ ಊರಿನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಮುಂದ್ಗಡೆ ನಿಂತ್ಕೊಂಡು ಅವರಿಬ್ರು ಕೈ ಮುಗಿದ್ರು. ಇವತ್ತು ಸ್ವಾಮಿ ನೋಡಕ್ಕೆ ತುಂಬಾ ಅಂದವಾಗಿದ್ದಾರೆ ಅಲ್ವಾ? ಹೌದಕ್ಕ, ಇವತ್ತು ಶನಿವಾರ ಅಲ್ವಾ? ಅದಕ್ಕೆ ಪೂಜಾರಿ ಸ್ವಾಮಿಗೆ ರೇಷ್ಮೆ ವಸ್ತ್ರದಿಂದ ಅಲಂಕಾರ ಮಾಡಿದ್ದಾರೆ. ಅದ್ ಮಾತ್ರ ಅಲ್ಲ, ಇವತ್ತು ಸ್ವಾಮಿಗೆ ತುಂಬಾನೇ ಇಷ್ಟವಾದ ತುಳಸಿ ಹಾರನೂ ಹಾಕಿದ್ದಾರೆ ನೋಡು. ಅದಕ್ಕೆ ಸ್ವಾಮಿ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದಾರೆ. ಆವಾಗ ಆ ದೇವಸ್ಥಾನದ ಪೂಜಾರಿ ಆದ ರಾಘವಯ್ಯ ಮಕ್ಕಳಿಗೋಸ್ಕರ ಪ್ರಸಾದನ ತಗೊಂಡ್ ಬಂದು ಕೊಟ್ರು. ಏನ್ ಮಕ್ಳೇ, ಪ್ರಸಾದ ಚೆನ್ನಾಗಿದ್ಯಾ? ಅಜ್ಜ, ಪ್ರಸಾದ ತುಂಬಾನು ಚೆನ್ನಾಗಿದೆ. ಅದು ಹೇಗೆ ಚೆನ್ನಾಗಿಲ್ದೆ ಹೋಗುತ್ತೆ ಹೇಳಿ? ಇದು ಸ್ವಾಮಿಗೆ ನಾವು ಇಟ್ಟಿರುವ ನೈವೇದ್ಯ ಅಲ್ವಾ? ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ನೀವು ವಯಸ್ಸಲ್ಲಿ ತುಂಬಾ ಚಿಕ್ಕ ಮಕ್ಕಳಾಗಿದ್ರು ನಿಮಗೆ ತುಂಬಾ ಭಕ್ತಿ ಇದೆ. ನಿಮ್ಮಲ್ಲಿರುವ ಆ ಭಕ್ತಿನೇ ನಿಮ್ಮನ್ನ ಕಾಪಾಡುತ್ತೆ. ನಿಮ್ಮ ಅಮ್ಮನೂ ಪ್ರತಿದಿನ ಈ ರೀತಿ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಪ್ರತಿನಿತ್ಯ ಆ ದೇವ್ರನ್ನ ನೋಡ್ತಾ ಇದ್ರು. ಇವಾಗ ಅವ್ರೇ ಆ ದೇವ್ರ ಹತ್ರ ಹೋಗ್ಬಿಟ್ರು. ಹೌದು ಅಜ್ಜ, ಅಮ್ಮ ಆ ಸ್ವಾಮಿಯ ಜೊತೆನೆ ಹೋಗಿರ್ಬೇಕು. ಅದೆಲ್ಲ ಸರಿ, ನೀವಿಬ್ರು ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ? ನಮಗೆ ಅಡಿಗೆ ಮಾಡಕ್ಕೆ ಬರಲ್ವಲ್ಲ ಅಜ್ಜ. ಹಾಗಿರುವಾಗ ನಾವು ಹೇಗೆ ಅಡಿಗೆ ಮಾಡಿ ಊಟ ಮಾಡೋದು? ಊರಿನಲ್ಲಿರೋರು ಯಾರಾದ್ರೂ ನಮ್ಗೆ ಆಹಾರ ತಗೊಂಡ್ ಬಂದ್ ಕೊಡ್ತಾರೆ. ಇಷ್ಟು ದಿನ ಅವ್ರು ಕೊಟ್ಟ ಆಹಾರನ ತಿಂದು ನಾವು ನಮ್ ಜೀವನಾನ ಬಾಳ್ತಾ ಇದ್ದೀವಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕಷ್ಟ ಬಂದಿದೆ ನಿಮಗೆ. ಇಲ್ಲಿ ನೋಡಿ ಮಕ್ಳೇ, ನೀವಿಬ್ರು ಚೆನ್ನಾಗಿ ಓದ್ಕೊಳ್ಬೇಕು. ಆ ಓದು ಮಾತ್ರ ನಿಮ್ಮ ಜೀವನನ ಬದಲಾಯಿಸುತ್ತೆ. ಊಟ ಮಾಡ್ಕೊಳಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಜ್ಜ. ಹಾಗಿರುವಾಗ ನಾವಿಬ್ರು ಹೇಗೆ ಓದ್ಕೊಳ್ಳೋದು ಹೇಳಿ? ಅದಕ್ಕೆ ಯಾರಾದ್ರೂ ಕೂಡ ಆಹಾರ ತಿಂತಾ ಇದ್ದೀವಿ. ಅಪ್ಪ ಅಮ್ಮ ಜೀವಂತವಾಗಿದ್ದಿದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇಲ್ಲಿ ನೋಡಿ ಮಕ್ಳೇ, ಯಾರೋ ಒಬ್ರು ನಮಗೆ ಆಹಾರ ಕೊಡ್ತಾ ಇದ್ದಾರೆ ಅಂತ ನಾವು ಏನು ಮಾಡದೆ ಸುಮ್ಮನೆ ಇದ್ರೆ ಅದು ಒಳ್ಳೇದಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಬೇಕು. ನನಗೆ ವಯಸ್ಸಾಗಿದೆ, ನನ್ನಿಂದ ನಿಮಗೆ ಯಾವುದೇ ಸಹಾಯನೂ ಮಾಡೋಕ್ಕಾಗಲ್ಲ. ನೀವಿಬ್ರು ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಆವಾಗಲೇ ನಿಮ್ಮ ಜೀವನ ಚೆನ್ನಾಗಿರೋದು. ಹಾಗಂತ ರಾಘವಯ್ಯ ಮಕ್ಕಳು ಇಬ್ರ ಹತ್ರನೂ ಹೇಳಿದ್ರ. ಕವಿತಾ ಹಾಗೂ ಲಲಿತಾಳಿಗೂ ಕೂಡ ಓದ್ಬೇಕು ಅನ್ನುವ ಆಸೆ ಇತ್ತು. ಆದ್ರೆ ಅವ್ರಿಗೆ ತಂದೆ ತಾಯಿನೂ ಇಲ್ಲ, ಅವರನ್ನು ಓದ್ಸೋರು ಇಲ್ಲ. ಅದಕ್ಕೆ ಅವರಿಬ್ರು ಸುಮ್ಮನೆ ಇದ್ರ. ಮಕ್ಕಳು ದೇವಸ್ಥಾನದಿಂದ ಹೋದ್ಮೇಲೆ ರಾಘವಯ್ಯ ಸ್ವಾಮಿಯ ಹತ್ತಿರ ಹೋಗಿ, ಸ್ವಾಮಿ, ಈ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಪಾಪ ಅವರಿಬ್ರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಅಂತ ತಂದೆ ತಾಯಿ ಯಾರೂ ಇಲ್ಲ. ದಯವಿಟ್ಟು ಅವ್ರ ಜೀವನನ ನೀವೇ ಕಾಪಾಡಬೇಕು. ಹೇಗಾದ್ರೂ ಮಾಡಿ ಅವರಿಬ್ರು ಹಣ ಸಂಪಾದನೆ ಮಾಡಕ್ಕೆ ಏನಾದ್ರೂ ಒಂದು ದಾರಿನ ತೋರಿಸ್ಬೇಕು. ಹಾಗೆ ರಾಘವಯ್ಯ ಮಕ್ಕಳಿಗೋಸ್ಕರ ಸ್ವಾಮಿ ಹತ್ರ ಬೇಡ್ಕೊಂಡ್ರು. ಸ್ವಾಮಿನೂ ರಾಘವಯ್ಯ ಬೇಡ್ಕೊಂಡಿದ್ದು ಎಲ್ಲಾನು ಕೇಳಿಸ್ಕೊಳ್ತಾ ಇದ್ರು. ಈ ಮಕ್ಕಳ ತಂದೆ ತಾಯಿ ಇಬ್ರು
ನನ್ನ ದೊಡ್ಡ ಭಕ್ತರಾಗಿದ್ರು. ಪ್ರತಿನಿತ್ಯ ನನ್ನನ್ನು ನೋಡದೆ ಅವರಿಬ್ರು ಊಟನೇ ಮಾಡ್ತಿರ್ಲಿಲ್ಲ. ಅಂತಹ ಭಕ್ತರ ಮಕ್ಕಳಿಗೆ ಇವಾಗ ತುಂಬಾ ದೊಡ್ಡ ಕಷ್ಟ ಬಂದಿದೆ. ಹೇಗಾದ್ರೂ ಮಾಡಿ ನಾನು ಅವ್ರ ಹತ್ರ ಹೋಗಿ ಅವ್ರ ಜೀವನಕ್ಕೆ ಸಹಾಯ ಮಾಡ್ಬೇಕು. ಹಾಗೆ ವೆಂಕಟೇಶ್ವರ ಸ್ವಾಮಿ ಲಲಿತಾ ಹಾಗೂ ಕವಿತಾ ಜೀವನನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡ್ರು. ಒಂದು ದಿನ ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ಅವರ ಮನೆ ಅಂಗಳದಲ್ಲಿ ಕೂತ್ಕೊಂಡಿದ್ರು. ನಮ್ಮ ಅಪ್ಪ ಅಮ್ಮ ಜೀವಂತವಾಗಿದ್ದಿದ್ರೆ ನಮ್ಮನ್ನ ಸ್ಕೂಲಿಗೆ ಕಳಿಸ್ತಿದ್ರಲ್ವಾ? ಹೌದಕ್ಕ, ನಮಗೆ ಎಲ್ರೂ ಅಯ್ಯೋ ಪಾಪ ಅಂತ ಆಹಾರ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಸ್ಕೂಲಿಗೆ ಹೋಗಿ ಮಕ್ಳೇ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಲ್ವಲ್ಲ. ಇದ್ರಲ್ಲಿ ಅವರ ತಪ್ಪು ಏನಿದೆ ಹೇಳು? ಎಲ್ರೂ ನಮಗೆ ಆಹಾರ ಕೊಡ್ತಾರೆ, ಆದ್ರೆ ನಮ್ಮ ಜೀವನನ ಅವರಿಂದ ಬದಲಾಯಿಸಕ್ಕಾಗಲ್ಲ. ನಮ್ಮ ಜೀವನನ ಬದಲಾಯಿಸಕ್ಕೆ ಸ್ವಾಮಿಯಿಂದ ಮಾತ್ರನೇ ಆಗೋದು. ಹಾಗೆ ಲಲಿತಾ ಕವಿತಾ ಇಬ್ರು ಮಾತಾಡ್ತಾ ಇದ್ರು. ಆವಾಗ ವೆಂಕಟೇಶ್ವರ ಸ್ವಾಮಿ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಮನೆಗೆ ಬಂದ್ರು. ಯಾರ್ ನೀವು? ನಿಮಗೇನ್ ಬೇಕು? ನನ್ನ ಹೆಸರು ಲಕ್ಷ್ಮೀಪತಿ. ನಾನು ನಿಮ್ಮ ತಂದೆಯ ಸ್ನೇಹಿತ. ಒಂದ್ ಕಾಲದಲ್ಲಿ ನಿಮ್ ತಂದೆ ನನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದ. ನಿಮ್ ತಂದೆ ಎಲ್ಲಿದ್ದಾರೆ ಬರ ಕೇಳ್ತೀಯಾ? ಅವ್ರಿಗೆ ಹಣ ಕೊಡ್ತೀನಿ. ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ. ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅವತ್ತಿಂದ ನಾವಿಬ್ರು ಮಾತ್ರ ಇಲ್ಲಿರೋದು. ಅಯ್ಯೋ, ಈ ಘೋರ ಯಾವಾಗ ನಡೀತು? ನಿಮ್ಮನ್ನ ನೋಡಿದ್ರೇನೆ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ. ಬೇಜಾರ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ಹೇಳಿ? ನೀವೇನೋ ಬೇಜಾರ್ ಮಾಡ್ಕೊಳ್ಬೇಡಿ. ನಿಮ್ಮ ಅಪ್ಪನಿಗೆ ಹೇಗೂ ಹಣನ ವಾಪಸ್ ಕೊಡಕ್ಕಾಗ್ಲಿಲ್ಲ. ಆದ್ರಿಂದ ನಾನು ನಿಮಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮಗೆ ನೀವು ಸಹಾಯ ಮಾಡ್ತೀರಾ? ಏನ್ ಸಹಾಯ ಮಾಡ್ತೀರಾ? ಬೇರೆ ಏನಿಲ್ಲ, ನಿಮ್ಮ ಅಪ್ಪನಿಗೆ ಕೊಡ್ಬೇಕಾಗಿರುವ ಈ ಹಣನ ನಾನು ನಿಮ್ಮಿಬ್ರಿಗೆ ಕೊಡ್ತೀನಿ. ನೀವ್ ತಾನೇ ಹೇಳಿದ್ರಿ ನಾವಿಬ್ರು ಚಿಕ್ಕ ಮಕ್ಳು ಅಂತ. ಹಾಗಾದ್ರೆ ಈ ಹಣ ಇಟ್ಕೊಂಡು ನಾವೇನ್ ಮಾಡೋದು? ಬೇಡ, ನಿಮಗೆ ಹಣ ಕೊಟ್ಟಿದ್ದು ನಾವಲ್ವಲ್ಲ, ನಮ್ಮ ಅಪ್ಪ ತಾನೇ. ನೀವು ವಾಪಸ್ ಕೊಡೋದಾದ್ರೆ ನಮ್ಮ ಅಪ್ಪನಿಗೆ ವಾಪಸ್ ಕೊಡ್ಬೇಕಾಗುತ್ತೆ. ಆದ್ರೆ ಇವಾಗ ಅವ್ರಿಲ್ಲ, ಸತ್ತೋದ್ರು. ಆದ್ರಿಂದ ಅವ್ರು ಕೊಟ್ಟ ಹಣನ ನೀವೇ ಇಟ್ಕೊಳ್ಳಿ. ಇಲ್ಲ ಇಲ್ಲ, ನಿಮ್ ತಂದೆ ಒಂದಿನ ನನಗೆ ಸಹಾಯ ಮಾಡಿದ್ದ. ಆ ಸಹಾಯದಿಂದಾನೇ ಇವಾಗ ನಾನು ಶ್ರೀಮಂತನಾಗಿದ್ದೀನಿ. ಇವಾಗ ಅವನ ಮಕ್ಕಳು ನೀವು ಕಷ್ಟದಲ್ಲಿದ್ದೀರಾ. ನಿಮಗೆ ಏನಾದ್ರೂ ನಾನು ಸಹಾಯ ಮಾಡ್ಲೇಬೇಕಲ್ವಾ? ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾ ಹತ್ತಿರ ಹೇಳಿದ್ರು. ಇಲ್ ನೋಡಿ, ದಯವಿಟ್ಟು ನಮ್ಗೆ ಹಣ ಬೇಡ. ಯಾರ ಹತ್ರನೂ ಹಣ ತಗೊಳ್ಬಾರ್ದು ಅಂತ ನಮ್ಮಮ್ಮ ನಮಗೆ ಹೇಳ್ಕೊಟ್ಟು ಬೆಳೆಸಿದ್ದಾರೆ. ಇಲ್ಲ ಇಲ್ಲ, ನಾನ್ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಹಣ ಸಂಪಾದನೆ ಮಾಡಕ್ಕೆ ಒಂದು ದಾರಿ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ. ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾ ಹತ್ತಿರ ಹೇಳಿದ್ರು. ಆಮೇಲೆ ಲಕ್ಷ್ಮೀಪತಿ ಅವ್ರ ಹತ್ರ ಇರುವ ಹಣದಲ್ಲಿ ಒಂದು ಹೊಲನ ತಗೊಂಡ್ರು. ಆಮೇಲೆ ಕವಿತಾ ಹಾಗೂ ಲಲಿತಾ ಇಬ್ರನ್ನ ಆ ಹೊಲಕ್ಕೆ ಕರ್ಕೊಂಡು ಹೋದ್ರು. ಈ ಹೊಲನ ನಾನು ನಿಮಗೋಸ್ಕರನೇ ತಗೊಂಡೆ. ಈ ದಿನದಿಂದ ನೀವು ಈ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ವ್ಯವಸಾಯ ಮಾಡಿ ಅದ್ರ ಮೂಲಕ ಬರೋ ಹಣದಲ್ಲಿ ಸಂತೋಷವಾಗಿರಿ. ಈ ಯೋಚನೆ ಏನೋ ತುಂಬಾ ಚೆನ್ನಾಗಿದೆ. ಆದ್ರೆ ನಮಗೆ ವ್ಯವಸಾಯ ಮಾಡಕ್ ಬರಲ್ವಲ್ಲ. ವ್ಯವಸಾಯ ಮಾಡೋದು ಹೇಗೆ ಅಂತ ಕಲ್ಸ್ಕೊಡಕ್ಕೆ, ನಿಮ್ ಜೊತೆಗೆ ಇದು ಸಹಾಯ ಮಾಡಕ್ಕೆ ನಾನಿದ್ದೀನಿ ಅಲ್ವಾ? ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾಗೆ ವ್ಯವಸಾಯ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ರು. ಹಾಗೆ ಅವರು ಆ ಹೊಲದಲ್ಲಿ ಟೊಮೆಟೊ ಬೀಜಗಳನ್ನ ಹಾಕಿದ್ರು. ಇಲ್ಲಿ ನೋಡಿ ಮಕ್ಳೇ, ಇವಾಗ ಹೊಲದಲ್ಲಿ ಹೇಗೆ ವ್ಯವಸಾಯ ಮಾಡೋದು, ತರಕಾರಿ ಹೇಗೆ ಬೆಳೆಸೋದು ಅಂತ ಕಲಿಸ್ಕೊಡ್ತೀನಿ. ನೀವಿಬ್ರು ಕಲ್ತ್ಕೊಳ್ಳಿ. ಹಾಗೆ ಲಕ್ಷ್ಮೀಪತಿ ವ್ಯವಸಾಯ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ರು. ಮಕ್ಕಳು ಕೂಡ ಅದನ್ನ ಗಮನಿಸ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ವ್ಯವಸಾಯನೂ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಊರಿನವರು ಎಲ್ರು ಕೂಡ ಆ ಚಿಕ್ಕ ಮಕ್ಕಳನ್ನ ನೋಡಿ ತುಂಬಾನು ಆಶ್ಚರ್ಯ ಪಡ್ತಿದ್ರು. ಏನಾಯ್ತಮ್ಮ? ಯಾಕೆ ನೀವು ನಮ್ಮಿಬ್ರನ್ನ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳು ಇಬ್ರು ಹೇಗೆ ವ್ಯವಸಾಯ ಮಾಡ್ತಾ ಇದ್ದೀರಾ ಅಂತ. ಅದೆಲ್ಲಾನು ಲಕ್ಷ್ಮೀಪತಿಯ ಮಹಿಮೆ, ಅವರೇ ನಮಗೆ ಹೇಳ್ಕೊಟ್ಟಿದ್ದು. ಹಾಗಂತ ಮಕ್ಕಳು ಯಾರ್ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಈ ರೀತಿ ಉತ್ತರ ಕೊಡ್ತಾ ಇದ್ರು. ಹೀಗೇನೆ ಹಲವಾರು ದಿನಗಳು ಕಳೀತು. ಟೊಮೆಟೊ ಬೆಲೆನೂ ಚೆನ್ನಾಗಿ ಬಂದಿತ್ತು. ಮಕ್ಳೇ, ನಾವು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ. ಟೊಮೆಟೊ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಸಂತೆಗೆ ತಗೊಂಡು ಹೋಗಿ ಮಾರ್ಬೇಕು ಅಷ್ಟೇ. ಹಾಗಾದ್ರೆ ನಾನು ಊರಿಗೆ ಹೊರಡ್ಲಾ? ನಾನು ಈಗ್ಲೇ ನಿಮ್ ಜೊತೆನೇ ಇದ್ದು ಸುಮಾರು ದಿನ ಆಗ್ಬಿಡ್ತು ಅಲ್ವಾ? ತುಂಬಾ ಧನ್ಯವಾದ ನಿಮಗೆ. ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ನೀವು ನಮಗೋಸ್ಕರ ಬಂದು ವ್ಯವಸಾಯ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೀರಾ. ಈ ವ್ಯವಸಾಯ ಮಾಡ್ಕೊಂಡು ನಮ್ ಜೀವನನ ನಾವು ಬದಲಾಯಿಸ್ಕೊಳ್ತೀವಿ. ಹಾಗೆ ಲಲಿತಾ ಕವಿತಾ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದನ ತಿಳಿಸಿದ್ರು. ಲಕ್ಷ್ಮೀಪತಿ ಸರಿ ಅಂತ ನಗಡ್ಕೊಂಡು ಅಲ್ಲಿಂದ ಅವನ ಊರಿಗೆ ಹೊರಟ. ಲಲಿತಾ ಕವಿತಾ ಇಬ್ರು ಕೂಡ ಸಂತೆಯಲ್ಲಿ ಆ ಟೊಮೆಟೊನ ಮಾರಿ ಸುಮಾರು ಹಣ ಸಂಪಾದನೆ ಮಾಡಿದ್ರು.
ಏನ್ ಮಕ್ಳೇ, ಇವಾಗ ನೀವಿಬ್ರು ನಮ್ಮೂರಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದೀರಾ. ಈ ಚಿಕ್ಕ ವಯಸ್ಸಲ್ಲೇ ನೀವಿಬ್ರು ಸೇರಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ಟೊಮೆಟೊ ಬೆಳೆಸಿದ್ದೀರಾ ಅಂತೆ. ಹೌದು, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮಿಬ್ರಿಂದ ಮಾತ್ರ ಹೇಗೆ ಆ ಹೊಲದಲ್ಲಿ ವ್ಯವಸಾಯ ಮಾಡಕ್ಕೆ ಸಾಧ್ಯ ಆಯಿತು? ನಾವ್ ಮಾತ್ರ ಹೇಗೆ ಮಾಡಕ್ಕಾಗುತ್ತೆ ಅಜ್ಜ? ಲಕ್ಷ್ಮೀಪತಿ ಚಿಕ್ಕಪ್ಪನ ನಮಗೆ ಸಹಾಯ ಮಾಡಿದ್ರಲ್ವಾ? ಏನದು ಲಕ್ಷ್ಮೀಪತಿ ಚಿಕ್ಕಪ್ಪನ? ಹೌದು, ಯಾರವರು? ಅವತ್ ನಾನು ಕೇಳಿದಾಗನು ಇದೇ ಉತ್ತರ ಕೊಟ್ರಿ ನೀವು. ಆದ್ರೆ ಹೊಲದಲ್ಲಿ ನೀವಿಬ್ರು ತಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಿದ್ದು. ನಿಮ್ ಜೊತೆ ಮೂರನೇ ವ್ಯಕ್ತಿನ ನಾನು ನೋಡ್ಲೇ ಇಲ್ವಲ್ಲ. ಹಾಗಂತ ಊರಿನವರು ಎಲ್ರೂ ಹೇಳಿದ್ದನ್ನ ಕೇಳಿ ಲಲಿತಾ ಹಾಗೂ ಕವಿತಾ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಪೂಜಾರಿ, ಯಾಕಮ್ಮ, ಯಾಕಿಬ್ರು ತುಂಬಾ ಆಶ್ಚರ್ಯ ಪಡ್ತಾ ಇದ್ದೀರಾ? ನಮ್ ಜೊತೆ ಹೊಲದಲ್ಲಿ ನಮ್ ಚಿಕ್ಕಪ್ಪನ ಕೆಲಸ ಮಾಡ್ತಾ ಇದ್ರು, ಲಕ್ಷ್ಮೀಪತಿ ಚಿಕ್ಕಪ್ಪ. ಅವರು ನಮಗೆ ವ್ಯವಸಾಯ ಕಲ್ಸ್ಕೊಟ್ರು, ಜೊತೆಗಿದು ಸಹಾಯನ ಮಾಡಿದ್ರು. ಆದ್ರೆ ಎಲ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವರೇ ಊರಿಗೆ ಬಂದ್ರು, ಹೊಲ ತಗೊಂಡ್ರು, ನಮ್ ಹೆಸರಿಗೆ ಬರೆದ್ರು, ವ್ಯವಸಾಯ ಮಾಡಕ್ಕೂ ಕಲಿಸ್ಕೊಟ್ರು. ಹಾಗಂತ ಕವಿತಾ ಹೇಳಿದನ್ನ ಕೇಳಿ ರಾಘವಯ್ಯ ಪೂಜಾರಿ ತುಂಬಾನು ಆಶ್ಚರ್ಯಪಟ್ರು. ಯಾರ ಕಣ್ಣಿಗೂ ಕಾಣಿಸದೆ ನಿಮ್ಮಿಬ್ರ ಕಣ್ಣಿಗೆ ಕಾಣಿಸಿದ್ದಾರೆ ಅಂದ್ರೆ ಅದು ಸಾಕ್ಷಾತ್ ಆ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಇರ್ಬೋದು. ಯಾಕಂದ್ರೆ ಆ ಸ್ವಾಮಿಯಿಂದಾನೇ ಈ ರೀತಿ ಲೀಲೆಗಳನ್ನೆಲ್ಲ ಮಾಡಕ್ಕಾಗೋದು. ಹಾಗೆ ಪೂಜಾರಿ ರಾಘವಯ್ಯ ಹೇಳಿದ ಮಾತನ್ನು ಕೇಳಿ ಲಲಿತಾ ಹಾಗೂ ಕವಿತಾ ಇಬ್ರು ತುಂಬಾನೇ ಆಶ್ಚರ್ಯದಿಂದ ದೇವಸ್ಥಾನದ ಒಳಗಡೆ ಹೋದ್ರು. ಅಲ್ಲಿ ಸ್ವಾಮಿಯ ಮುಂದ್ಗಡೆ ನಿಂತ್ಕೊಂಡು ಈ ರೀತಿ ಬೇಡ್ಕೊಂಡ್ರು. ಸ್ವಾಮಿ, ಅಂದ್ರೆ ಇಷ್ಟು ದಿನ ನೀವು ನಮ್ ಜೊತೆನೇ ಇದ್ರಾ? ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವು ನಮ್ ಜೊತೆ ಇದ್ದಿದ್ದನ್ನ ನಮ್ಮಿಂದ ಕಂಡುಹಿಡಿಯಕ್ಕಾಗ್ಲೇ ಇಲ್ಲ. ಹಾಗೆ ಕವಿತಾ ಲಲಿತಾ ಮಾತ್ರ ಅಲ್ಲ, ಊರಿನವರು ಎಲ್ರೂ ಕೂಡ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು.